ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಆಚರಣೆಯ ಹಿನ್ನೆಲೆ ಏನು? ಶಿವರಾತ್ರಿಯನ್ನ ಯಾಕೆ ಇದೇ ದಿನ ಆಚರಿಸಲಾಗುತ್ತೆ? ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಶಿವರಾತ್ರಿಯ ಕುರಿತಾದ ಅನೇಕ ದಂತಕಥೆಗಳು ಇದೆ. ಹಾಗೆ ಶಿವರಾತ್ರಿಯ ದಿನ ಕೈಲಾಸವಾಸಿಯಾಗಿರುವ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನವಾಗಿದೆ. ಇನ್ನು ಶಿವರಾತ್ರಿಯಂದು ತನ್ನನ್ನ ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ತಾಯಿ ಪಾರ್ವತಿಯಲ್ಲಿ ಹೇಳಿದ್ದಾನೆ ಎನ್ನುತ್ತದೆ ಶಿವಪುರಾಣ. ಹಾಗೆ ಸಮುದ್ರ ಮಥನದ ಕಥೆ ನಿಮಗೆಲ್ಲ ತಿಳಿದೇ ಇದೆ. ಸಾತ್ವಿಕ ಶಕ್ತಿಯನ್ನ ಮೀರಿ ಅಸುರಿ ಶಕ್ತಿಗಳು ಪ್ರಬಲ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಳ್ಳೆಯದನ್ನ ಶಾಶ್ವತವಾಗಿ ಉಳಿಸುವ ಹಾಗೆ ಮಾಡಲು ಅಮೃತವನ್ನ ಪಡೆಯುವುದಕ್ಕೆ ಮುಂದಾಗ್ತಾರೆ. ಹಾಗೆ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಥನವನ್ನ ಆರಂಭಿಸಲಾಗುತ್ತೆ. ಅಲ್ಲಿ ಬೃಹತ್ ಕ್ಷೀರ ಸಮುದ್ರವನ್ನ ಕಡಿಯಬೇಕಾಗುತ್ತೆ. ಈ ಮಹಾನ್ ಕಾರ್ಯಕ್ಕೆ ದೇವತೆಗಳಷ್ಟೇ ಅಲ್ಲದೆ ಅಸುರರು ಕೂಡ ಜೊತೆಯಾಗ್ತಾರೆ. ಶೇಷನಾಗ ಹಗ್ಗವಾಗ್ತಾನೆ, ಮಂದಾರ ಪರ್ವತ ಕಡಗೋಲಿನಂತೆ ಬಳಸಿಕೊಳ್ಳಲಾಗುತ್ತೆ. ಇನ್ನು ಹೀಗೆ ಸಮುದ್ರ ಮಥನವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕಾಮಧೇನು, ಕಲ್ಪ ವೃಕ್ಷ ಬರುತ್ತೆ. ಜೊತೆಗೆ ಕೇಳಿದ್ದನ್ನೆಲ್ಲ ಕೊಡುವ ತಾಯಿ ಮಹಾಲಕ್ಷ್ಮಿ ಕೂಡ ಎದ್ದು ಬರ್ತಾಳೆ. ಇಂತಹ ಸಂದರ್ಭದಲ್ಲಿ ಒಳಿತಿದ್ದ ಕಡೆಗೆ ಕೆಡುಕು ಇರುತ್ತದೆ ಅನ್ನೋ ಹಾಗೆ ಅಲ್ಲಿ ಹಾಲಾಹಲ ವಿಷ ಕೂಡ ಉದ್ಭವಿಸುತ್ತೆ. ಈ ರೀತಿ ಉದ್ಭವಿಸಿದಂತಹ ಹಾಲಾಹಲವನ್ನ ನಿಯಂತ್ರಿಸೋದು ಯಾರು ಅನ್ನುವಂತಹ ಪ್ರಶ್ನೆ ಅಲ್ಲಿ ಉಂಟಾಗುತ್ತೆ. ಆಗ ಮಹಾಶಿವನು ಆ ಹಾಲಾಹಲವನ್ನ ಕುಡಿಯುವುದಕ್ಕೆ ಮುಂದಾಗ್ತಾನೆ. ಶಿವನು ಹಾಲಾಹಲವನ್ನ ಕುಡಿತಾ ಇರಬೇಕಾದ್ರೆ ತಾಯಿ ಪಾರ್ವತಿಯು ಗಾಬರಿಯಿಂದ ಬಂದು ಶಿವನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿತಾಳೆ. ಆದ್ರಿಂದ ಶಿವನು ನೀಲಕಂಠನಾಗ್ತಾನೆ. ಹಾಗೆ ಆ ದಿನವನ್ನೇ ಶಿವರಾತ್ರಿ ಅಂತ ಹೇಳಿ ಆಚರಿಸಲಾಗುತ್ತೆ. ಶಿವರಾತ್ರಿಯ ದಿನವನ್ನ ಶಿವ ಪಾರ್ವತಿಯರು ವಿವಾಹವಾದ ದಿನ ಅಂತ ಕೂಡ ಹೇಳಲಾಗುತ್ತೆ. ಒಟ್ನಲ್ಲಿ ಈ ಭೂಮಿಯ ಮೇಲೆ ಎಂದಿಗೂ ಕೂಡ ಈ ರೀತಿಯಾದ ಶಿವನ ಮಹಿಮೆಗಳು ನಡೀತಲೇ ಇದೆ.